ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆಗೆ ಆವಾಜ್ ಹಾಕಿರುವಂತಹ ಒಂದು ಘಟನೆ. ಅಧಿಕಾರಿ ಕಣ್ಣೀರಿಟ್ಟಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಕರೆ ಮಾಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಸ್ ಅವರಿಗೆ. ರಾಜ್ಯದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಪೌರಾಯುಕ್ತೆ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ರು. ಆದರೆ ಬ್ಯಾನರ್ನ ವಿಚಾರವಾಗಿ ಕಾಂಗ್ರೆಸ್ ಮುಖಂಡ ಅವರಿಗೆ ಆವಾಜ್ ಹಾಕಿರುವಂಥದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಪೌರಾಯುಕ್ತೆ ಅಮೃತಾ ಗೌಡ ಅವರು. ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಒಂದ್ ನಿಮಿಷನೂ ಬಿಚ್ಬಿಟ್ಟದು ಕೇಳಲ್ಲ, ಆಫೀಸ್ ಅಲ್ಲಿ ಇದೆ ಎರಡ್ ಸರ್. ನಿಮಿಷನೂ ಅದನ್ನ ಕೇಳಲ್ಲ. ಮಧ್ಯದಲ್ಲೆಲ್ಲ ಒಂದ್ ನಿಮಿಷ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ, ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ಅಮೃತಾ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೇನೆ. ಮೇಡಮ್, ಆ್ಯಕ್ಚುಲಿ ಏನಕ್ಕೆ ಬ್ಯಾನರ್ ಗಲಾಟೆ ಹಾಗೆ ಅಂದರೆ ಬ್ಯಾನರ್ ವಿಚಾರವಾಗಿ ಯಾಕೆ ನಿಮಗೆ ಧಮಕಿಯನ್ನು ಹಾಕಿದ್ರು, ಜೊತೆಗೆ ಸಾರ್ವಜನಿಕರಿಗೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನೀವು ಆಡಿಯೋಲ್ಲಿ ಹೇಳ್ತಿದ್ರಿ. ಏನಾಯಿತು ಮೇಡಮ್ ಆ್ಯಕ್ಚುಲಿ ಅದು? ಸರ್ ಅಲ್ಲಿ ಫಂಕ್ಷನ್, ಒಂದು ಮೂವಿ ಪ್ರಮೋಷನ್ ಫಂಕ್ಷನ್ ರಿಲೇಟೆಡು ಬ್ಯಾನರ್ ಹಾಕಿದ್ರಿಂದ ನಮ್ಮ ಕೋಟೆ ಸರ್ಕಲಲ್ಲಿ ಬ್ಯಾನರ್ ಹಾಕಿದ್ರು. ಸೊ ಅದು ಆಲ್ಮೋಸ್ಟ್ ಮಂಡೇ ಮಾರ್ನಿಂಗ್ ಬಂದು ನೋಡಿದಾಗ ಅದು ಅರ್ಧಂಬರ್ಧ ಬಿದ್ದೋಗಿರೋ ಸಿಚುವೇಶನ್ ಸ್ಥಿತಿಯಲ್ಲಿ ಇದ್ದಿದ್ದರಿಂದ ಅದನ್ನು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳು ಮತ್ತು ನಮ್ಮ PKಗಳು ಅದನ್ನು ಪಬ್ಲಿಕ್ ಕಂಪ್ಲೇಂಟ್ ಬಂತು. ಸೊ ಅದನ್ನು ಒಂದು ಫ್ಲೆಕ್ಸ್ ಬ್ಯಾನರ್ನ ತೆಗೆದು ಆಫೀಸಲ್ಲೇ ಇಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಇನ್ನೂ ಇಲ್ಲೇ ಇರಬೇಕನ್ಸತ್ತದು, ತೆಗೆದಿಟ್ಟಿದ್ದಾರೆ. ಅವ್ರು ನನಗೆ ಗಮನಕ್ಕೆ ತಂದರು, ಮೇಡಮ್ ಹಿಂಗೆ ತೆಗಿತಾ ಇದ್ದೀವಿ, ಹಿಂಗೆ ಕಂಪ್ಲೇಂಟ್ ಬರ್ತಾ ಇದೆ. ಸರಿ, ಹಾಗಾದರೆ ತೆಗೆದಿಟ್ಬಿಟ್ಟು ಅವರು ಮುಖಂಡರುಗಳಿಗೆ ಹೇಳಿ ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು. ನಾನು ತಿಳಿಸ್ದೆ, ಹಿಂಗೆ ತೆಗ್ದಿದ್ದೀವಿ, ನೀವು ಅದನ್ನು ಪಕ್ಕದಲ್ಲಿ ಎಲ್ಲರೂ ಸೇಫ್ ಆಗಿರೋ ಜಾಗಕ್ಕೆ ಕಟ್ಕೊಳ್ಳಿ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದೆ. ಅವ್ರು ಓಕೆ ಅಂತ ಹೇಳಿದರು. ಬಟ್ ಅದು ಸಂಜೆ ಅವರು ಸರ್ ಕಾಲ್ ಮಾಡಿ ಆಲ್ ದಿಸ್ ಇನ್ಸಿಡೆಂಟ್ ಹ್ಯಾಪನ್. ಮೇಡಮ್, ಏನು ಯಾವ ರೀತಿ ಸಂಸ್ಕೃತಿನ ಬೆಳೆಸಿದ್ದಾರೆ ಮೇಡಮ್? ನಿಮ್ಗೆ ಯಾವ ರೀತಿ ಅದು ನೋವಾಯಿತು? ಸರ್ ಆ್ಯಕ್ಚುಲಿ ಇಟ್ ಈಸ್ ವೆರಿ ಡಿಸ್ಹಾರ್ಟನಿಂಗ್. ನನಗೆ ಈ ಥರ ಆಗಿದ್ದು ಇದೇ ಫಸ್ಟ್ ಇನ್ಸಿಡೆಂಟ್. ಈ ಥರ ನನಗೆ ಯಾರೂ ಹಿಂದೆ ಮಾಡಿದ್ದು ಎಕ್ಸಿಕ್ಯೂಟಿವಲ್ಲಿ ಮಾಡಿದಾಗ್ಲೂ ಯಾರೂ ನನಗೆ ಯಾವತ್ತೂ ಈ ಥರ ಮಾತಾಡಿರಲಿಲ್ಲ ಸರ್. ಎಲ್ಲರೂ ವರ್ಕ್ ಅಂದರೆ ಸ್ವಲ್ಪ ಒಂದಷ್ಟು ಇರುತ್ತೆ, ಬಟ್ ಈ ರೀತಿ ಯಾವತ್ತೂ ಹೋಗಿರಲಿಲ್ಲ. ದಿಸ್ ವಾಸ್ ಅ ಫಸ್ಟ್ ಇನ್ಸಿಡೆಂಟ್ ಫಾರ್ ಮೀ. ಸೊ ಐ ವಾಸ್ ಆಲ್ಸೋ ಶಾಕ್ಡ್ ಇನಿಷಿಯಲಿ. ಏನು ಮಾಡೋದು, ಇಗ್ನೋರ್ ಮಾಡೋದಾ ಆರ್ ಶುಡ್ ಐ ಇನ್ಫಾರ್ಮ್ ದಿಸ್ ಟು ವಾಟ್ ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಫಾರ್ ಅ ಒನ್ ಡೇ ಐ ಕೆಪ್ಟ್ ಸೈಲೆಂಟ್. ಏನು ಮಾಡೋದಂತ ಗೊತ್ತಾಗ್ದಿರ ನಿನ್ನೆ ಐ ಬ್ರಾಟ್ ಇಟ್ ಟು ದ ನೋಟಿಸ್ ಆಫ್ ಆರ್ PD ಸರ್. ಹಿಂಗೆ ಆಗಿದೆ ಸರ್, ಹಿಂಗೆ ಆಯಿತು, ಅವ್ರು ಹಿಂಗೆಲ್ಲ ಹೇಳಿ ಆಫೀಸಲ್ಲೆಲ್ಲ ಗಲಾಟೆ ಮಾಡಿಸ್ತೀನಿ ಅಂತೆಲ್ಲ ಹೇಳಿದ್ರು. ಐ ಆಮ್ ಬ್ರಿಂಗಿಂಗ್ ಟು ಯುವರ್ ನೋಟಿಸ್. ಏನಾದರೂ ಆಯಿತು ಅಂದರೆ ಯು ಶುಡ್ ಬಿ ನೋಯಿಂಗ್ ವೈ ದಿಸ್ ಹ್ಯಾಪನ್ಡ್ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಗಮನಕ್ಕೆ ತಂದೆ ಸರ್ ನಿನ್ನೆ. ಮೇಡಮ್, ಈ ಥರ ರಾಜಕಾರಣಿಗಳ ರೀತಿಯಾಗಿ ಬೆದರಿಕೆ ಹಾಕಿದರೆ ನೀವು ಹೆಂಗೆ ಕೆಲಸ ಮಾಡ್ತೀರಾ? ಸರ್ ಅದೇ ಸರ್, ಮೀನ್ ಅವರು ಅಂದರೆ ದೇರ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ವಿ ಆರ್ ಪಾರ್ಟಿ ನ್ಯೂಟ್ರಲ್ ಸರ್. ದಟ್ ಇಸ್ ವಾಟ್ ಇಸ್ ದ KCSR ಟೀಚರ್ಸ್. ನಾವು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಪಾರ್ಟಿ ನ್ಯೂಟ್ರಲ್ ಆಗೇ ಮಾಡ್ತೀವಿ. ನಮಗೆ ಫಾರ್ ಅಸ್ ದ ವೆಲ್ಫೇರ್ ಆಫ್ ಆಲ್ ದ ಕಂಪ್ಲೀಟ್ 31 ವಾರ್ಡ್ಸ್ ಇಸ್ ಇಂಪಾರ್ಟೆಂಟ್. ನಾವು ಹಾಗೇನೆ ಮಾಡ್ತಾ ಇದ್ದೀವಿ. ಈ ಥರ ಆಯಿತು ಅಂದರೆ ನಮಗೆ ಸ್ವಲ್ಪ ಭಯ ಆಗುತ್ತೆ ಸರ್. ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೂ ತೊಂದರೆ ಆಗುತ್ತೆ. ವೆನ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್ ನಮಗೂ ಅದೊಂದು ಹುಮ್ಮಸ್ ಇರುತ್ತೆ ಕೆಲಸ ಮಾಡೋದಕ್ಕೆ. ಈ ಥರ ಆದಾಗ ಯಾರೋ ಬಂದು ಗಲಾಟೆ ಮಾಡೋದು ಆ ಥರ ಇದುವರೆಗೂ 6 ಮಂತ್ಸಲ್ಲಿ ಹಂಗೆ ಆಗಿಲ್ಲ. ಏನಾದರೂ ನಮ್ಮಲ್ಲಿ ಸ್ಟಾಫ್ ಸ್ವಲ್ಪ ಕೊರತೆಗಳಿದೆ, ಫೈನಾನ್ಷಿಯಲಿನೂ ಸ್ವಲ್ಪ ಇಶ್ಯೂ ಇದೆ ನಮ್ಮಲ್ಲಿ. ಏನು ಸುಟ್ಟಾಗ್ತಾರಂತೆ, ಏನು ಆ ರೀತಿ ಭಾಷೆ?
ಸರ್ ಅದೇ ಸರ್ ನಮಗೂ ಅದಕ್ಕೆ ಅನಿಸಿದ್ದು, ಯಾಕೆ ಇಷ್ಟೊಂದು ಒಂದೇ ಒಂದು ಫ್ಲೆಕ್ಸ್ ಬೋರ್ಡ್ಗೋಸ್ಕರ ಇಷ್ಟೊಂದು ಇಶ್ಯೂ ಮಾಡುವಂಥ ಅವಶ್ಯಕತೆ ಇದೆ. ಇದು ಏನು ನಗರಸಭೆ ಕಮಿಷನರ್ ಆಗಿರತಕ್ಕಂಥ ಅಮೃತಾ ಗೌಡ ಅವರ ಮಾತು. ಈಗ ಏನು ನಾನು ಕೂಡ ಕಂಪ್ಲೇಂಟನ್ನು ಮಾಡ್ತಾ ಇದ್ದೇನೆ, ಕಾನೂನು ಪ್ರಕಾರವಾಗಿ ಏನಾಗುತ್ತೋ ಅದೆಲ್ಲವೂ ಕೂಡ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಕೋಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್. ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆಗೆ ಆವಾಜ್ ಹಾಕಿರುವಂತಹ ಒಂದು ಘಟನೆ, ಅಧಿಕಾರಿ ಕಣ್ಣೀರಿಟ್ಟಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಕರೆ ಮಾಡಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಸ್ ಅವರಿಗೆ. ರಾಜ್ಯದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಪೌರಾಯುಕ್ತೆ ತಮ್ಮ ಕೆಲಸವನ್ನ ತಾವು ಮಾಡ್ತಾ ಇದ್ರು, ಆದರೆ ಬ್ಯಾನರ್ನ ವಿಚಾರವಾಗಿ ಕಾಂಗ್ರೆಸ್ ಮುಖಂಡ ಅವರಿಗೆ ಆವಾಜ್ ಹಾಕಿರುವಂಥದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಪೌರಾಯುಕ್ತೆ ಅಮೃತಾ ಗೌಡ ಅವರು. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡ್ ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ, ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ಅಮೃತಾ ಗೌಡ ಅವರು ನಮ್ಮ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೇನೆ. ಮೇಡಮ್, ಆ್ಯಕ್ಚುಲಿ ಏನಕ್ಕೆ ಬ್ಯಾನರ್ ಗಲಾಟೆ ಹಾಗೆ, ಅಂದರೆ ಬ್ಯಾನರ್ ವಿಚಾರವಾಗಿ ಯಾಕೆ ನಿಮಗೆ ಧಮಕಿಯನ್ನು ಹಾಕಿದ್ರು, ಜೊತೆಗೆ ಸಾರ್ವಜನಿಕರಿಗೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನೀವು ಆಡಿಯೋಲ್ಲಿ ಹೇಳ್ತಿದ್ರಿ. ಏನಾಯಿತು ಮೇಡಮ್ ಆ್ಯಕ್ಚುಲಿ ಅದು? ಸರ್ ಅಲ್ಲಿ ಫಂಕ್ಷನ್, ಒಂದು ಮೂವಿ ಪ್ರಮೋಷನ್ ಫಂಕ್ಷನ್ ರಿಲೇಟೆಡು ಬ್ಯಾನರ್ ಹಾಕಿದ್ರಿಂದ ನಮ್ಮ ಕೋಟೆ ಸರ್ಕಲಲ್ಲಿ ಬ್ಯಾನರ್ ಹಾಕಿದ್ರು. ಸೊ ಅದು ಆಲ್ಮೋಸ್ಟ್ ಮಂಡೇ ಮಾರ್ನಿಂಗ್ ಬಂದು ನೋಡಿದಾಗ ಅದು ಅರ್ಧಂಬರ್ಧ ಬಿದ್ದೋಗಿರೋ ಸ್ಥಿತಿಯಲ್ಲಿ ಇದ್ದಿದ್ದರಿಂದ ಅದನ್ನು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳು ಮತ್ತು ನಮ್ಮ PKಗಳು ಅದನ್ನು ಪಬ್ಲಿಕ್ ಕಂಪ್ಲೇಂಟ್ ಬಂತು. ಸೊ ಅದನ್ನು ಒಂದು ಫ್ಲೆಕ್ಸ್ ಬ್ಯಾನರ್ನ ತೆಗೆದು ಆಫೀಸಲ್ಲೇ ಇಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಇನ್ನೂ ಇಲ್ಲೇ ಇರಬೇಕನ್ಸತ್ತದು, ತೆಗೆದಿಟ್ಟಿದ್ದಾರೆ. ಅವ್ರು ನನಗೆ ಗಮನಕ್ಕೆ ತಂದರು, ಮೇಡಮ್ ಹಿಂಗೆ ತೆಗಿತಾ ಇದ್ದೀವಿ, ಹಿಂಗೆ ಕಂಪ್ಲೇಂಟ್ ಬರ್ತಾ ಇದೆ. ಸರಿ, ಹಾಗಾದರೆ ತೆಗೆದಿಟ್ಬಿಟ್ಟು ಅವರು ಮುಖಂಡರುಗಳಿಗೆ ಹೇಳಿ ಅಂತಾನೆ ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು. ನಾನು ತಿಳಿಸ್ದೆ, ಹಿಂಗೆ ತೆಗ್ದಿದ್ದೀವಿ, ನೀವು ಅದನ್ನು ಪಕ್ಕದಲ್ಲಿ ಎಲ್ಲರೂ ಸೇಫ್ ಆಗಿರೋ ಜಾಗಕ್ಕೆ ಕಟ್ಕೊಳ್ಳಿ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದೆ. ಅವ್ರು ಓಕೆ ಅಂತ ಹೇಳಿದರು. ಬಟ್ ಅದು ಸಂಜೆ ಅವರು ಸರ್ ಕಾಲ್ ಮಾಡಿ ಆಲ್ ದಿಸ್ ಇನ್ಸಿಡೆಂಟ್ ಹ್ಯಾಪನ್. ಮೇಡಮ್, ಏನು ಯಾವ ರೀತಿ ಸಂಸ್ಕೃತಿನ ಬೆಳೆಸಿದ್ದಾರೆ ಮೇಡಮ್? ನಿಮ್ಗೆ ಯಾವ ರೀತಿ ಅದು ನೋವಾಯಿತು? ಸರ್ ಆ್ಯಕ್ಚುಲಿ ಇಟ್ ಈಸ್ ವೆರಿ ಡಿಸ್ಹಾರ್ಟನಿಂಗ್. ನನಗೆ ಈ ಥರ ಆಗಿದ್ದು ಇದೇ ಫಸ್ಟ್ ಇನ್ಸಿಡೆಂಟ್. ಈ ಥರ ನನಗೆ ಯಾರೂ ಹಿಂದೆ ಮಾಡಿದ್ದು ಎಕ್ಸಿಕ್ಯೂಟಿವಲ್ಲಿ ಮಾಡಿದಾಗ್ಲೂ ಯಾರೂ ನನಗೆ ಯಾವತ್ತೂ ಈ ಥರ ಮಾತಾಡಿರಲಿಲ್ಲ ಸರ್. ಎಲ್ಲರೂ ವರ್ಕ್ ಅಂದರೆ ಸ್ವಲ್ಪ ಒಂದಷ್ಟು ಇರುತ್ತೆ, ಬಟ್ ಈ ರೀತಿ ಯಾವತ್ತೂ ಹೋಗಿರಲಿಲ್ಲ. ದಿಸ್ ವಾಸ್ ಅ ಫಸ್ಟ್ ಇನ್ಸಿಡೆಂಟ್ ಫಾರ್ ಮೀ. ಸೊ ಐ ವಾಸ್ ಆಲ್ಸೋ ಶಾಕ್ಡ್ ಇನಿಷಿಯಲಿ. ಏನು ಮಾಡೋದು, ಇಗ್ನೋರ್ ಮಾಡೋದಾ ಆರ್ ಶುಡ್ ಐ ಇನ್ಫಾರ್ಮ್ ದಿಸ್ ಟು ವಾಟ್ ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಫಾರ್ ಅ ಒನ್ ಡೇ ಐ ಕೆಪ್ಟ್ ಸೈಲೆಂಟ್. ಏನು ಮಾಡೋದಂತ ಗೊತ್ತಾಗ್ದಿರ ನಿನ್ನೆ ಐ ಬ್ರಾಟ್ ಇಟ್ ಟು ದ ನೋಟಿಸ್ ಆಫ್ ಆರ್ PD ಸರ್. ಹಿಂಗೆ ಆಗಿದೆ ಸರ್, ಹಿಂಗೆ ಆಯಿತು, ಅವ್ರು ಹಿಂಗೆಲ್ಲ ಹೇಳಿ ಆಫೀಸಲ್ಲೆಲ್ಲ ಗಲಾಟೆ ಮಾಡಿಸ್ತೀನಿ ಅಂತೆಲ್ಲ ಹೇಳಿದ್ರು. ಐ ಆಮ್ ಬ್ರಿಂಗಿಂಗ್ ಟು ಯುವರ್ ನೋಟಿಸ್. ಏನಾದರೂ ಆಯಿತು ಅಂದರೆ ಯು ಶುಡ್ ಬಿ ನೋಯಿಂಗ್ ವೈ ದಿಸ್ ಹ್ಯಾಪನ್ಡ್ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಗಮನಕ್ಕೆ ತಂದೆ ಸರ್ ನಿನ್ನೆ. ಮೇಡಮ್, ಈ ಥರ ರಾಜಕಾರಣಿಗಳ ರೀತಿಯಾಗಿ ಬೆದರಿಕೆ ಹಾಕಿದರೆ ನೀವು ಹೆಂಗೆ ಕೆಲಸ ಮಾಡ್ತೀರಾ ಸರ್? ಅದೇ ಸರ್, ಮೀನ್ ಅವರು ಅಂದರೆ ದೇರ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ವಿ ಆರ್ ಪಾರ್ಟಿ ನ್ಯೂಟ್ರಲ್ ಸರ್. ದಟ್ ಇಸ್ ವಾಟ್ ಇಸ್ ದ KCSR ಟೀಚರ್ಸ್. ನಾವು ಯಾರು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಪಾರ್ಟಿ ನ್ಯೂಟ್ರಲ್ ಆಗೇ ಮಾಡ್ತೀವಿ. ನಮಗೆ ಫಾರ್ ಅಸ್ ದ ವೆಲ್ಫೇರ್ ಆಫ್ ಆಲ್ ದ ಕಂಪ್ಲೀಟ್ 31 ವಾರ್ಡ್ಸ್ ಇಸ್ ಇಂಪಾರ್ಟೆಂಟ್. ನಾವು ಹಾಗೇನೆ
ಮಾಡ್ತಾ ಇದ್ದೀವಿ. ಈ ಥರ ಆಯಿತು ಅಂದರೆ ನಮಗೆ ಸ್ವಲ್ಪ ಭಯ ಆಗುತ್ತೆ ಸರ್. ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೂ ತೊಂದರೆ ಆಗುತ್ತೆ. ವೆನ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್ ನಮಗೂ ಅದೊಂದು ಹುಮ್ಮಸ್ಸಿರುತ್ತೆ ಕೆಲಸ ಮಾಡೋದಕ್ಕೆ. ಈ ಥರ ಆದಾಗ ಯಾರೋ ಬಂದು ಗಲಾಟೆ ಮಾಡೋದು ಆ ಥರ ಇದುವರೆಗೂ 6 ಮಂತ್ಸಲ್ಲಿ ಹಂಗೆ ಆಗಿಲ್ಲ. ಏನಾದರೂ ನಮ್ಮಲ್ಲಿ ಸ್ಟಾಫ್ ಸ್ವಲ್ಪ ಕೊರತೆಗಳಿದೆ, ಫೈನಾನ್ಷಿಯಲಿನೂ ಸ್ವಲ್ಪ ಇಶ್ಯೂ ಇದೆ ನಮ್ಮಲ್ಲಿ. ಏನು ಸುಟ್ಟಾಗ್ತಾರಂತೆ, ಏನು ಆ ರೀತಿ ಭಾಷೆ ಸರ್ ಅದೇ ಸರ್, ನಮಗೂ ಅದಕ್ಕೆ ಅನಿಸಿದ್ದು, ಯಾಕೆ ಇಷ್ಟೊಂದು ಒಂದೇ ಒಂದು ಫ್ಲೆಕ್ಸ್ ಬೋರ್ಡ್ಗೋಸ್ಕರ ಇಷ್ಟೊಂದು ಇಶ್ಯೂ ಮಾಡುವಂಥ ಅವಶ್ಯಕತೆ ಇದೆ. ಇದು ಏನು ನಗರಸಭೆ ಕಮಿಷನರ್ ಆಗಿರತಕ್ಕಂಥ ಅಮೃತ ಗೌಡ ಅವರ ಮಾತು. ಈಗ ಏನು ನಾನು ಕೂಡ ಕಂಪ್ಲೇಂಟನ್ನು ಮಾಡ್ತಾ ಇದ್ದೇನೆ, ಕಾನೂನು ಪ್ರಕಾರವಾಗಿ ಏನಾಗುತ್ತೋ ಅದೆಲ್ಲವೂ ಕೂಡ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಕೋಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್.